ನಮಸ್ತೆ ಫ್ರೆಂಡ್ಸ್, ಇವತ್ತು ಸ್ಕ್ರೀನ್ ರೀಡರ್ ಬಗ್ಗೆ ಹೇಗೆ ಸೆಟಪ್ ಮಾಡ್ಕೋಬೇಕು ಅನ್ನೋದು ಹೇಳ್ತಿದ್ದೀನಿ. ನಾನು ಯಾವ ಸ್ಕ್ರೀನ್ ರೀಡರ್ ಯೂಸ್ ಮಾಡ್ತೀನಿ ಅನ್ನೋದು ತಿಳ್ಕೊಬೇಕಾ? ಬನ್ನಿ ನೋಡೋಣ. ಬ್ಲೈಂಡ್ಸ್ಗೆ ಸ್ಕ್ರೀನ್ ರೀಡರ್ ತುಂಬ ಮುಖ್ಯ. ಬನ್ನಿ ಅದನ್ನು ಹೇಗೆ ಸೆಟಪ್ ಮಾಡ್ಕೋಬೇಕು ಮತ್ತು ಹೇಗೆ ಸೆಟ್ಟಿಂಗ್ಸಲ್ಲಿ ಆನ್ ಮಾಡ್ಕೋಬೇಕನ್ನೋ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಬನ್ನಿ. ಸ್ಕ್ರೀನ್ ರೀಡರ್ ಎಲ್ಲರಿಗೂ ಉಪಯೋಗ ಆಗುತ್ತೆ. ಈಗ ಪ್ರತಿಯೊಬ್ಬರ ಕೈಯಲ್ಲಿ ಫೋನ್ ಇದೆ. ಈಗ ಬ್ಲೈಂಡ್ಸು ಫೋನ್ ಯೂಸ್ ಮಾಡ್ತಾರೆ, ಪಾರ್ಷಲಿ ಬ್ಲೈಂಡ್ಸ್ ಇದ್ದವರು ಫೋನ್ ಯೂಸ್ ಮಾಡ್ತಾರೆ. ಈಗ ಸ್ಕ್ರೀನ್ ರೀಡರ್ನ ಹೇಗೆ ಯೂಸ್ ಮಾಡಬೇಕು ಅಥವಾ ಹೇಗೆ ಸೆಟಪ್ ಮಾಡ್ಕೋಬೇಕು ಅನ್ನೋದು ಗೊತ್ತಿಲ್ವಾ ನಿಮಗೆ? ಬನ್ನಿ ನೋಡೋಣ. ಹಂತವಾಗಿ ನಾನು ಅದನ್ನು ಹೇಳ್ಕೊಡ್ತೀನಿ, ನೀವು ಇನ್ನೂ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಂದರೆ, ಟೆಕ್ನಾಲಜಿ ಬಗ್ಗೆ ಇನ್ನೂ ತಿಳ್ಕೊಬೇಕಂದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ಹಂತವಾಗಿ ಅದನ್ನು ನೋಡೋಣ. ಮೊದಲಿಗೆ ಪ್ಲೇಸ್ಟೋರ್ ಓಪನ್ ಮಾಡಬೇಕು. ಅದಾದಮೇಲೆ ಸರ್ಚ್ ಬಾರಲ್ಲಿ ಸ್ಪೀಕ್ NG ಅಂತ ಸರ್ಚ್ ಮಾಡಬೇಕು. ಬಂತು ನೋಡಿ. ರೈಟ್ ಸ್ವೈಪ್ ಮಾಡ್ತಾ ಬರಬೇಕು. ನನ್ನಲ್ಲಿ ಆಲ್ರೆಡಿ ಇನ್ಸ್ಟಾಲ್ ಇದೆ. ಈಗ ಓಪನ್ ಮಾಡ್ತೀನಿ. ಓಪನ್ ಮೇಲೆ ಡಬಲ್ ಟ್ಯಾಪ್ ಮಾಡಿದರೆ ಓಪನ್ ಆಗುತ್ತೆ. ಓಪನ್ ಆಯಿತು ನೋಡಿ. ಅದಾದಮೇಲೆ ಸೆಟ್ಟಿಂಗ್ಸು ಇರ್ತವೆ. ಸೆಟ್ಟಿಂಗ್ಸು ನೋಡ್ಕೋಬೇಕು. ಅದಕ್ಕಿಂತ ಮೊದಲು ಇಲ್ಲಿ ನಿಮ್ಮ ಮೊಬೈಲ್ ಸೆಟ್ಟಿಂಗಲ್ಲಿ ಬಂದು ಒಂದು ಸೆಟ್ಟಿಂಗ್ ಆನ್ ಮಾಡ್ಕೊಳ್ಳಿ. ನಿಮ್ಮ ಸೆಟ್ಟಿಂಗ್ಸ್ ಓಪನ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ ಮೇಲೆ ಡಬಲ್ ಟ್ಯಾಪ್ ಮಾಡ್ಕೊಳ್ಳಿ. ಅದಾದಮೇಲೆ ಸರ್ಚ್ ಬಾರಲ್ಲಿ ಎಕ್ಸೆಸಿಬಿಲಿಟಿ ಅಂತ ಸರ್ಚ್ ಮಾಡಿ. ನಾನು ಸರ್ಚ್ ಮಾಡಿದ್ದೀನಿ, ರೀಸೆಂಟಲ್ಲಿ ಇದೆ. ಎಕ್ಸೆಸಿಬಿಲಿಟಿ ಫಸ್ಟ್ ಆಪ್ಷನ್ಗೆ ಹೋಗಿ ಡಬಲ್ ಟ್ಯಾಪ್ ಮಾಡಿ. ಅದಾದಮೇಲೆ ವಿಷನ್ ಮೇಲೆ ಸ್ಲೈಡ್ ಮಾಡ್ತಾ ಹೋಗಬೇಕು. ವಿಷನ್ ಬಂತು ನೋಡಿ, ಅಲ್ಲಿ ಡಬಲ್ ಟ್ಯಾಪ್ ಮಾಡಬೇಕು. ಅದಾದಮೇಲೆ ಥರ್ಡ್ ಆಪ್ಷನ್ ಟೆಕ್ ಟು ಸ್ಪೀಕ್ ಅಂತ ಇರುತ್ತಲ್ಲ, ಅಲ್ಲಿ ಬಂದು ಸ್ಪೀಕ್ ಇಂಜಿನ್ ಇರುತ್ತಲ್ಲ, ಅಲ್ಲಿ ಡಬಲ್ ಟ್ಯಾಪ್ ಮಾಡಬೇಕು. ಅಲ್ಲಿ ಗೂಗಲ್ ಸೆಲೆಕ್ಟ್ ಆಗಿರುತ್ತೆ ಡಿಫಾಲ್ಟ್, ಅದು ಈ ಸ್ಪೀಕ್ ಸೆಲೆಕ್ಟ್ ಮಾಡಿಕೊಂಡು ಡಬಲ್ ಟ್ಯಾಪ್ ಮಾಡಿ ಓಕೆ ಮಾಡಬೇಕು. ಅದು ಇನ್ಸ್ಟ್ರಕ್ಷನ್ ಕೊಡುತ್ತೆ. ಆಮೇಲೆ ರೈಟ್ ಸ್ವೈಪ್ ಮಾಡ್ತಾ ಮಾಡಬೇಕು. ಕ್ಯಾನ್ಸಲ್ ಅಂತ ಬರುತ್ತೆ. ಇನ್ನೊಂದು ಸರಿ ಸ್ವೈಪ್ ಮಾಡಿ ಡಬಲ್ ಟ್ಯಾಪ್ ಮಾಡಬೇಕು, ಓಕೆ ಆಗುತ್ತೆ. ಹಾಗೆ ಬ್ಯಾಕ್ ಬರಬೇಕು. ಬ್ಯಾಕ್ ಬರಬೇಕು. ಬ್ಯಾಕ್ ಬರಬೇಕು. ಈಗ ಲ್ಯಾಂಗ್ವೇಜ್ ನೋಡ್ಕೋಬೇಕು. ಲ್ಯಾಂಗ್ವೇಜ್ ಇಂಗ್ಲೀಷಲ್ಲೇ ಇರಲಿ. ಡಿಫಾಲ್ಟ್ ಲ್ಯಾಂಗ್ವೇಜ್ ಆದಿದೆ, ಸಿಸ್ಟಮ್ ಲ್ಯಾಂಗ್ವೇಜ್ ಅದೇ ಇರಬೇಕು. ಸ್ಪೀಚ್ ರೇಟ್ 100% ಅದಾದಮೇಲೆ ಕ್ಯಾನ್ಸಲ್ ಮಾಡಿ ಬ್ಯಾಕ್ ಬರಬೇಕು. ಬ್ಯಾಕ್ ಬಂದು ಇನ್ನೊಂದ್ಸರಿ ಬ್ಯಾಕ್ ಬರಬೇಕು. ಇಲ್ಲಿ ಕ್ಯಾನ್ಸಲ್ ಅಂತ ಇರುತ್ತೆ, ಕ್ಯಾನ್ಸಲ್ ಮಾಡಬೇಕು. ಮತ್ತೆ ಹೋಮ್ ಪೇಜಿಗೆ ಬರಬೇಕು. ಹೋಮ್ ಪೇಜಿಗೆ ಬಂದು ಸ್ಪೀಕ್ NG ಆ್ಯಪ್ ಇರುತ್ತಲ್ಲ, ಅದನ್ನು ಓಪನ್ ಮಾಡ್ಕೊಬೇಕು. ಹುಡುಕ್ತೀನಿ ಅದನ್ನು. ಫೋರ್ತ್ ಪೇಜಲ್ಲಿ ಇದೆ, ಅದು ಬಂತು ನೋಡಿ. ಡಬಲ್ ಟ್ಯಾಪ್ ಮಾಡಬೇಕು. ಈಗ ಈ ಸ್ಪೀಕ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ, ಫಸ್ಟ್ ಆಪ್ಷನ್ಗೆ ಬರಬೇಕು. ವಾಯ್ಸ್ ವೇರಿಯಂಟ್ ಇರುತ್ತೆ, ಡಬಲ್ ಟ್ಯಾಪ್ ಮಾಡಬೇಕು ಅದ್ರ ಮೇಲೆ. ಅದಾದಮೇಲೆ ಮೇಲ್ ಅಂತ ಫಸ್ಟು ಕ್ಯಾಟಗರಿ ಇರುತ್ತೆ, ಅದು ಮೇಲ್ ಅಂತ ಇಟ್ಕೋಬೇಕು. ನನಗೆ ಮೇಲ್ ಇಷ್ಟ, ಮೇಲ್ ಇಟ್ಕೊಂಡಿದ್ದೀನಿ. ಕೆಳಗಡೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಎಲ್ಲ ಆಪ್ಷನ್ಸು ಇದೆ ನೋಡಿ ಅಲ್ಲಿ. ನಾನು ಮೇಲ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ನನಗದು ವಾಯ್ಸ್ ಇಷ್ಟ. ನೆಕ್ಸ್ಟು ಕಾನ್ಸೆಪ್ಟ್ ಅಂತ ಇರುತ್ತೆ, ಡಿಫಾಲ್ಟ್ ಅಂತ ಇರುತ್ತೆ, ನಾನು ಡಿಫಾಲ್ಟ್ ಇಟ್ಟಿದ್ದೀನಿ. ಅದಾದಮೇಲೆ ಓಕೆ ಕೊಡಬೇಕು. ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ನು, ಅದನ್ನು ನನ್ನಂತ ಇಡಬೇಕು. ಸ್ಪೀಕ್ ಪಿಂಚಸಿಸ್ ಅಂತ ಇರುತ್ತೆ, ನನ್ನಂತ ಇರಬೇಕು. ಅದನ್ನು ನನ್ನಂತ ಇಟ್ಟು ಓಕೆ ಕೊಡಬೇಕು. ಥರ್ಡ್ ಆಪ್ಷನ್, ಅದು 50% ಇಡಬೇಕು. ಸ್ಪೀಚ್ ರೇಟು ಅದು ಡಿಫಾಲ್ಟ್ ಏನಿರುತ್ತೆ ಅದನ್ನೇ ಇಡಬೇಕು. ಥರ್ಡ್ ಆಪ್ಷನ್ನು 50%. ಪಿಂಚ್ ಅಂತ ಇರುತ್ತಲ್ಲ, ಅದನ್ನು 50%. ಅದರಲ್ಲಿ 100 ತೋರಿಸ್ತಿರುತ್ತೆ, 50% ಇರಬೇಕು. 200% ಇರುತ್ತೆ. ಅದಾದಮೇಲೆ ಇದನ್ನು, ಅದು ಡಿಫಾಲ್ಟ್ ಏನಿರುತ್ತೆ ಅದನ್ನು ಏನು ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ನಿಮಗೇನಾದರೂ ಬೇಕಂದರೆ ಹೇಳಿ, ನಾನು ಅದನ್ನು ಚೇಂಜ್ ಮಾಡಿಸಿ ತೋರಿಸ್ತೀನಿ. ಅದು ಫೋರ್ತ್ ಒನ್ನು ಡಿಫಾಲ್ಟಲ್ಲಿ ಇರುತ್ತೆ, ಓಕೆ ಕೊಡಬೇಕು. ನೆಕ್ಸ್ಟ್
ಲಾಸ್ಟ್ ಎಂಡ್ ಆಪ್ಷನ್ ತುಂಬ ಇಂಪಾರ್ಟೆಂಟ್ ಇದೆ, ಅದನ್ನು ನೋಡ್ಕೋಬೇಕು. ಕೆಳಗಡೆ ಡೊನೇಟ್ ಅಂತಿದೆ. ಡೊನೇಟ್ ಅಂದರೆ ನಿಮಗೆ ಏನಾದರೂ ಇಂಟ್ರೆಸ್ಟ್ ಬಂತು, ನಿಮಗೆ ಆ್ಯಪ್ ಇಷ್ಟ ಆಯ್ತು ಅಂದರೆ ನೀವು 100 ರೂಪಾಯಿ, 200 ರೂಪಾಯಿ, 400 ರೂಪಾಯಿ, 500 ರೂಪಾಯಿ ಡೊನೇಟ್ ಮಾಡ್ಬೋದು, ನಿಮ್ಮ ಇಷ್ಟ. ಹಾಗೆ ತೋರಿಸ್ತೀನಿ. 100 ರೂಪಾಯಿಂದ ಹಿಡಿದು 10,000ವರೆಗೂ ಇದೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಡೊನೇಟ್ ಮಾಡ್ಕೋಬೋದು, ಇಷ್ಟ ಇದ್ದರೆ, ಇಲ್ಲಾಂದರೆ ಇಲ್ಲ. ತೋರಿಸ್ತೀನಿ ನೋಡಿ. ಅದಾದಮೇಲೆ ಈ ಕಮ್ಯುನಿಟಿ ಅಂತ ಇರುತ್ತೆ. ಅಲ್ಲಿ ನಿಮ್ದು ಏನಾದರೂ ಪ್ರಾಬ್ಲಮ್ ಇದ್ದರೆ ಬಂದು ಕೆಳಗಡೆ ಪೋಸ್ಟ್ ಮಾಡಬೇಕು. ಕೆಳಗಡೆ ಅಲ್ಲಿ ಪ್ಲಸ್ ಐಕಾನ್ ಇರುತ್ತೆ, ಅದು ಪೋಸ್ಟ್ ಅಂತ ಇರುತ್ತೆ. ಇಲ್ಲಿ ಪೋಸ್ಟ್ ಮಾಡಿದ್ದಾರೆ ನೋಡಿ, ರೀಸೆಂಟಾಗಿ ತೋರಿಸ್ತಿದ್ದೀನಿ. ನಿಮ್ದು ಏನು ಬೇಕೋ ಅದನ್ನೆಲ್ಲ ಪೋಸ್ಟ್ ಮಾಡ್ಕೋಬೋದು. ನಿಮ್ಮದು ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಪೋಸ್ಟ್ ಮಾಡ್ಬೋದು ಇಲ್ಲಿ. ಇದು ಮೋಸ್ಟ್ ಇಂಪಾರ್ಟೆಂಟ್. ಇದ್ರ ಬಗ್ಗೆ ವಿಡಿಯೋ ಬೇಕಂದರೆ ಕೇಳಿ, ಮಾಡ್ತೀನಿ. ನಿಮ್ದು ಏನಾದರೂ ಪ್ರಾಬ್ಲಮ್ ಇದ್ದರೆ ಇದನ್ನು ಮಾಡ್ಬೋದು. ಬ್ಯಾಕ್ ಬರಬೇಕಾಗಿ ಸೆಟ್ಟಿಂಗ್ಸ್ ಎಲ್ಲ ಮುಗೀತು, ಬ್ಯಾಕ್ ಬಂದರೆ ಮುಗಿದೋಯ್ತು, ಇಷ್ಟೇ. ಈ ಮಾಹಿತಿ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ಮತ್ತು ನಾನು ಇದರಲ್ಲಿ ಏನಾದರೂ ಪಾಯಿಂಟ್ಸನ್ನು ಮಿಸ್ ಔಟ್ ಮಾಡಿದರೆ ನೀವು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನೀವು ಯಾವ ಸ್ಕ್ರೀನ್ ರೀಡರ್ನ ಅಥವಾ ಯಾವ ಟಾಪ್ ಬ್ಯಾಕನ್ನು ಯೂಸ್ ಮಾಡ್ತಿದ್ದೀರಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿದ್ದೀನಿ.